ಇವತ್ತಿನ ವಿಡಿಯೋದಲ್ಲಿ ನಾವು ಕಷ್ಟಪಟ್ಟು ಮಾಡುವಂಥ ಕ್ಲೀನಿಂಗ್ ಕೆಲಸನ ತುಂಬಾ ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋ ಅಂತ ನೋಡೋಣ. ಇದ್ರ ಜೊತೆಗೆ ಇನ್ನೂ ಕೆಲವು ಯೂಸ್ ಆಗುವಂಥ ಹೊಸ ಹೊಸ ಕಿಚನ್ ಟಿಪ್ಸ್ ಕೂಡ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯೇ ಮಂತ್ರಾಲಯ. ನೀವೇನಾದರೂ ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ಏನು ಅಂತ ನೋಡೋಣ. ನೋಡಿ, ಏನಾದರೂ ಒಂದು ಬಟ್ಟೆ ತೊಗೊಂಡಾಗ ಅಥವಾ ಕೆಲವೊಂದು ಥಿಂಗ್ಸ್ ತೊಗೊಂಡಾಗ ಈ ಥರ ಬಾಕ್ಸ್ ಕೊಟ್ಟಿರ್ತಾರಲ್ವಾ, ಈ ಬಾಕ್ಸನ್ನು ನಾವು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಇನ್ಮೇಲೆ ಅರ್ತಿ ಮಾಡಬೇಡಿ, ಈ ಬಾಕ್ಸನ್ನು ನಾವು ತುಂಬಾ ಈಸಿಯಾಗಿ ರಿಯೂಸ್ ಮಾಡ್ಕೋಬೋದು. ಈ ಬಾಕ್ಸ್ ಮೇಲ್ಗಡೆ ಇರೋದನ್ನ ಹಾಗೆ ಇಟ್ಕೋತಾ ಇದೀನಿ. ಇದ್ರ ಕೆಳಗಡೆ ಬಂದಿದೆಯಲ್ವಾ, ಇವಾಗ ಈ ಬಾಕ್ಸನ್ನು ನಾವು ಕಟ್ ಮಾಡಿ ತಗೋಣ. ಇದನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂದರೆ ಪ್ಲಸ್ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಇದು 4 ಪೀಸಾಗಿ ಸಿಗುತ್ತೆ. ಇವಾಗ ಈ ಪೀಸನ್ನು ನಾವು ಬಾಕ್ಸಲ್ಲಿ ಇಟ್ಕೊಳ್ಳೋಣ. ನೋಡಿ, ಇದನ್ನು ನಾವು ಕಾರ್ನರಲ್ಲಿ ಸೇರೋ ಥರ ಇಟ್ಕೋಬೇಕಾಗುತ್ತೆ. ಈ ಥರ ಇಟ್ಕೊಂಡಾದ್ಮೇಲೆ ಇದು ಬಿಚ್ಕೊಳ್ದಿರೋದಕ್ಕೋಸ್ಕರ ಇದರಲ್ಲಿ ನಾವು ಸ್ಟ್ಯಾಪ್ಲರ್ ಹಾಕೋಣ ಅಥವಾ ಗಮ್ ಆದರೂ ಯೂಸ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಳ್ಳೋಣ. ಈ ಥರ ರೆಡಿ ಮಾಡಿ ಇಟ್ಕೊಂಡಿರೋಂಥ ಬಾಕ್ಸ್ನಲ್ಲಿ ಮೆಡಿಸನ್ಗಳನ್ನ ನಾವು ಇಟ್ಕೋಬಹುದು. ಅಂದರೆ ನಾವು ಉಪಯೋಗಿಸುವಂಥ ಔಷಧಿಗಳನ್ನೆಲ್ಲ ನಾವು ಒಟ್ಟೊಟ್ಟಿಗೆ ಇಟ್ಕೋತಾ ಇರ್ತೀವಲ್ಲ, ಅದಕ್ಕೆ ಬದಲಾಗಿ ಈ ರೀತಿ ನಾವು ಡಿವೈಡ್ ಮಾಡಿ ಸಪ್ರೇಟ್ ಇಡೋದ್ರಿಂದ ತುಂಬಾ ಈಸಿಯಾಗಿ ತೆಗೆದು ಯೂಸ್ ಮಾಡ್ಕೋಬಹುದು. ಟಿಪ್ಸ್ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ನೋಡಿ. ಮನೇಲಿ ಇನ್ವಿಟೇಷನ್ ಕಾರ್ಡ್ ಇದ್ರೆ ಸಾಕು, ಹಬ್ಬಕ್ಕೆ ಯೂಸ್ ಮಾಡುವಂಥ ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ ನಾವು ಮನೇಲಿ ರೆಡಿ ಮಾಡ್ಕೋಬೋದು. ಅದು ಕೂಡ ತುಂಬಾ ಈಸಿಯಾಗಿ. ಅದು ಹೇಗೇನು ನೋಡೋಣ. ಮೊದಲು ನಮಗೆ ಬೇಕಾಗಿರುವಂಥ ಪಿಕ್ಚರ್ನ ಈ ಕಾರ್ಡ್ ಹಿಂದ್ಗಡೆ ಡ್ರಾ ಮಾಡ್ಕೊಳ್ಳೋಣ. ನಾನಿವಾಗ ಲೋಟಸ್ನ ಡ್ರಾ ಮಾಡ್ಕೋತಾ ಇದೀನಿ. ಲೋಟಸ್ಗೆ ಬದಲಾಗಿ ನಾವು ಬೇರೆ ಯಾವುದಾದ್ರೂ ಫ್ಲವರ್ನ ಅಥವಾ ಲೀವ್ಸು, ಸ್ವಸ್ತಿಕ್ಕು, ಇಲ್ಲಾಂದರೆ ಗಣೇಶ, ಈ ಥರ ಪಿಕ್ಚರ್ಸ್ನ ನಾವು ಡ್ರಾ ಮಾಡ್ಕೋಬೋದು. ಈಗಾಗಲೇ ಶ್ರಾವಣ ಮಾಸ ಶುರುವಾಗಿರೋದ್ರಿಂದ ಒಂದ್ರ ಮೇಲೆ ಒಂದು ಹಬ್ಬ ಬರ್ತಾನೆ ಇರುತ್ತೆ. ಈ ಹಬ್ಬಕ್ಕೆಲ್ಲ ಬೇಕಾಗಿರುವಂಥ ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ ನಾವು ಆನ್ಲೈನಲ್ಲಿ ಬೈ ಮಾಡ್ತಾ ಇರ್ತೀವಿ. ಅದಕ್ಕೆ ಬದಲಾಗಿ ನೋಡಿ, ಸ್ವಲ್ಪ ಟೈಮ್ ತೊಗೊಂಡು ನಾವು ಈ ಥರ ರೆಡಿ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ಇದ್ರ ಖರ್ಚು ತುಂಬಾ ಕಡಿಮೆ ಇರುತ್ತೆ. ಅಷ್ಟೇ ಇಲ್ದೇ ನಾವೇ ಇದನ್ನೆಲ್ಲ ಮಾಡಿದ್ದೀವಿ ಅನ್ನೋ ಖುಷಿ ಕೂಡ ನಮಗಿರುತ್ತೆ. ನೋಡಿ, ಒಂದ್ಸಲ ಡ್ರಾ ಮಾಡ್ಕೊಂಡಾದ್ಮೇಲೆ ನಮಗೆ ಬೇಕಾಗಿರುವಂಥ ಕಲರ್ಸಲ್ಲಿ ನಾವು ಇದನ್ನ ಸ್ಕೆಚ್ ಮಾಡ್ಕೋಬೋದು. ಈ ಥರ ಪೂರ್ತಿಯಾಗಿ ಸ್ಕೆಚ್ ಮಾಡ್ಕೊಂಡಾದ್ಮೇಲೆ ಇದ್ರ ಔಟ್ಲೈನ್ ಆಗಿ ನಾನು ಗೋಲ್ಡನ್ ಕಲರ್ ಕೊಡ್ತಾ ಇದೀನಿ. ನೋಡಿ, ಈ ಥರ ಪೂರ್ತಿಯಾಗಿ ಲೋಟಸ್ ಡ್ರಾ ಮಾಡ್ಕೊಂಡಾದ್ಮೇಲೆ ಇದನ್ನ ಇವಾಗ ನಾವು ಕಟ್ ಮಾಡಿ ತಗೋಣ. ಅಂದ್ರೆ ಬರೀ ಲೋಟಸ್ ಮಾತ್ರ ಬೇಕಾಗಿದೆ ನಮ್ಗೀಗ. ನೋಡಿ, ಪೂರ್ತಿಯಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ನೋಡೋದಕ್ಕೆ ಹೀಗೆ ಇರುತ್ತೆ. ಇದ್ರ ಹಿಂದ್ಗಡೆ ನಾವೀಗ ಡಬಲ್ ಸೈಡ್ ಗಮ್ ಟೇಪ್ನ ಸ್ಟಿಕ್ ಮಾಡ್ಕೊಳ್ಳೋಣ. ನಾನು ಒಂದು ಡಿಸೈನ್ ಅಷ್ಟೇ ಮಾಡಿ ತೋರಿಸಿದ್ದೀನಿ. ಈ ಥರ ನೀವು ತುಂಬ ಡಿಸೈನ್ಸ್ನ ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ಅದಕ್ಕೆ ತುಂಬ ಕಲರ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಈ ಥರ ನೀವು ರೆಡಿ ಮಾಡಿ ಇಟ್ಕೊಂಡು ಅದ್ರ ಹಿಂದ್ಗಡೆ ಡಬಲ್ ಸೈಡ್ ಗಮ್ ಟೇಪ್ನ ಸ್ಟಿಕ್ ಮಾಡಿ ಇಟ್ಕೊಂಡು ಹಬ್ಬದ ಟೈಮಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಾವು ಸ್ಕ್ರೀನ್ ಥರ ಹಾಕೊಂಡಿರ್ತೀವಲ್ಲ, ಅದ್ರ ಮೇಲ್ಗಡೆ ಸ್ಟಿಕ್ ಮಾಡ್ಕೋಬೋದು. ಇಲ್ಲ ಅಂದರೆ ಬರೀ ವಾಲ್ ಮೇಲ್ಗಡೆ ನಾವು ಸ್ಟಿಕ್ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಐಡಿಯಾ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನೀವು ಸಹ ಟ್ರೈ ಮಾಡಿ ನೋಡಿ. ಇದರಲ್ಲಿರುವಂಥ ಮಾತ್ರೆಗಳೆಲ್ಲ ಖಾಲಿ ಆದಮೇಲೆ ಬಿಸಾಕುವಂಥ ಮಾತ್ರೆ ಕವರ್ನ ತೊಗೊತಾ ಇದೀನಿ. ಇದನ್ನು ಉಪಯೋಗಿಸ್ಕೊಂಡು ಹಬ್ಬಕ್ಕೆ ಯೂಸ್ ಮಾಡುವಂಥ ಬೆಳ್ಳಿ, ಹಿತ್ತಾಳೆ, ತಾಮ್ರದ ಪಾತ್ರೆಗಳನ್ನ ಪಳ ಅಂತ ಹೊಳೆಯೋ ಥರ ಮಾಡ್ಕೋಬೋದು. ಅದು ಸಹ ನಾವು ತುಂಬಾ ಈಸಿಯಾಗಿ ಕಷ್ಟಪಡ್ದೇನೆ. ಮೊದಲು ಈ ಮಾತ್ರೆ ಕವರ್ನೆಲ್ಲ ನಾನು ಚಿಕ್ಕ ಪೀಸಾಗಿ ಫೋಲ್ಡ್ ಮಾಡಿ ತೊಗೋತಾ ಇದೀನಿ. ಇದನ್ನ ಇವಾಗ ನಾವು ಸೈಡಲ್ಲಿ ಇಟ್ಕೊಳ್ಳೋಣ. ನೋಡಿ, ಕ್ಲೀನ್ ಮಾಡೋದಕ್ಕೆ ನಾನು ಬೆಳ್ಳಿ ದೀಪಗಳನ್ನ ತಗೊಂಡಿದ್ದೀನಿ. ಇದು ನೋಡಿ ತುಂಬಾನೇ ಕಪ್ಪಗಾಗಿ ಹಳೆ ದೀಪ ತರ ಕಾಣಿಸುತ್ತೆ. ಇದ್ರ ಜೊತೆಗೇನೆ ತುಂಬಾನೇ ಕಪ್ಪಗಾಗಿರುವಂತ ಬೆಳ್ಳಿ ಬಟ್ಲನ್ನ ಕೂಡ ತಗೊಂಡಿದ್ದೀನಿ. ಇದನ್ನ ಇವಾಗ ನಾವು ಮಾತ್ರೆ ಕವರಿಂದ ಹೇಗೆ ಕ್ಲೀನ್ ಮಾಡ್ಕೊಳ್ಳೋ ಅಂತ ನೋಡೋಣ. ಮೊದಲು ಒಂದು ಪಾತ್ರೆಯಲ್ಲಿ ಕ್ಲೀನ್ ಮಾಡಬೇಕಾಗಿರುವಂತ ಬೆಳ್ಳಿ ದೀಪಗಳು ಮುಳುಗುವಷ್ಟು ನೀರನ್ನ ತಗೊಂಡಿದ್ದೀನಿ. ಇದರಲ್ಲಿ ಇವಾಗ ದೀಪಗಳನ್ನ ಹಾಕಿಟ್ಕೊಳ್ಳೋಣ. ಹಾಗೆ ಕ್ಲೀನ್ ಮಾಡಬೇಕಾಗಿರುವಂತ ಬೆಳ್ಳಿ ಬಟ್ಟಲನ್ನ ಕೂಡ ಹಾಕಿಟ್ಕೋತಾ ಇದೀನಿ. ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೆ ಬೇಕಿಂಗ್ ಸೋಡಾ ಹಾಕೋತಾ ಇದೀನಿ. ಇದಾದ್ಮೇಲೆ ನೋಡಿ, ವಿನಿಗರ್ನ ಒಂದು ಮುಚ್ಚುಳದಷ್ಟು ಹಾಕೋತಾ ಇದೀನಿ. ಇದಿಷ್ಟು ಹಾಕೊಂಡಾದ್ಮೇಲೆ ಅವಾಗಲೇ ನಾವು ಮಾತ್ರೆ ಕವರ್ನ ಮಚ್ಚಿಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ಇದ್ರಲ್ಲಿ ಸೇರಿಸ್ಕೊಳ್ಳೋಣ. ಈ ಪಾತ್ರೆನ ನಾವು ಗ್ಯಾಸ್ ಸ್ಟವ್ ಮೇಲ್ಗಡೆ ಇಟ್ಕೊಳ್ಳೋಣ. ಇದರಲ್ಲಿರೋ ಅಂತ ನೀರು ಸ್ವಲ್ಪ ಬಿಸಿ ಆಗಬೇಕು. ಅಲ್ಲಿ ತನಕ ನಾವು ಬಿಸಿ ಮಾಡಿ ತಗೊಳ್ಳೋಣ. ನೋಡಿ, ನೀರು ಚೆನ್ನಾಗಿ ಬಿಸಿ ಆಗಿದೆ. ನಾವಿವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಈ ತರ ನಾವು ಟ್ಯಾಬ್ಲೆಟ್ ಕವರ್ನ ಬೆಳ್ಳಿ ಪಾತ್ರೆಗಳ ಜೊತೆ ನೀರಲ್ಲಿ ಕುದಿಸ್ಕೊಂಡು ತಗೊಳ್ಳೋದ್ರಿಂದ ಇದ್ರಲ್ಲಿ ಹಾಕಿರುವಂತ ವಸ್ತುಗಳ ಜೊತೆ ಚೆನ್ನಾಗಿ ರಿಯಾಕ್ಟ್ ಆಗಿ ಬೆಳ್ಳಿ ಪಾತ್ರೆಗಳ ಮೇಲಿರುವಂತ ಜಿಡ್ಡನ್ನಾಗ್ಲಿ ಅಥವಾ ಕೊಳೆನಾಗ್ಲಿ ತೆಗೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಪಾತ್ರೆ ಇರೋವಂಥ ನೀರು ಸ್ವಲ್ಪ ತಣ್ಣಗಾದ್ಮೇಲೆ ಇದರಲ್ಲಿರೋ ಅಂಥ ಬೆಳ್ಳಿ ಸಾಮಾನುಗಳನ್ನ ನಾವು ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಬಿಸಿನೀರು ಸ್ವಲ್ಪ ತಣ್ಣಗಾದ್ಮೇಲೆ ಇಲ್ಲಿರೋಂಥ ದೀಪಗಳನ್ನ ನಾವು ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನ ಕ್ಲೀನ್ ಮಾಡೋದಕ್ಕೆ ಬರೀ ವಿಮ್ ಲಿಕ್ವಿಡ್ ಮಾತ್ರ ಬಳಸ್ತಾ ಇದೀನಿ. ಸ್ಕ್ರಬ್ಬರ್ ಯಾವುದು ಯೂಸ್ ಮಾಡಬೇಕಾಗಿಲ್ಲ. ಬರೀ ವಿಮ್ ಲಿಕ್ವಿಡ್ನ ಕೈಯಿಂದ ಈ ರೀತಿ ಅಪ್ಲೈ ಮಾಡ್ಕೊತಾ ಬಂದರೆ ಸಾಕು, ತುಂಬಾ ಶೈನಾಗಿ ಪಳ ಅಂತ ಹೊಳೆಯೋದಕ್ಕೆ ಶುರುವಾಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದೇ ಥರನೇ ಇನ್ನು ಉಳಿದಿರೋದನ್ನ ಕ್ಲೀನ್ ಮಾಡ್ಕೊಳ್ಳೋಣ. ಇದರಲ್ಲಿ ಯೂಸ್ ಮಾಡಿರೋಂಥ ಟ್ಯಾಬ್ಲೆಟ್ ಕವರ್ನ ನಾವು ಬಿಸಾಕಬೇಕಾಗಿಲ್ಲ. ಇನ್ನೂ ಒಂದು 5 ರಿಂದ 6 ಸಲ ನಾವು ಇದನ್ನ ಮತ್ತೆ ಉಪಯೋಗಿಸ್ಕೋಬೋದು.
ನೋಡಿ ಈ ದೀಪ ಹಾಗೂ ಬಟ್ಲು ತುಂಬಾನೇ ಶೈನ್ ಆಗಿ ಪಳ ಅಂತ ಕಾಣಿಸ್ತಿದೆಯಲ್ಲ, ಇದ್ರಲ್ಲಿರುವಂತ ಶೈನಿಂಗು ತಿಂಗಳುಗಳು ಕಳೆದ್ರೂ ಹಾಗೆ ಇರಬೇಕು ಅಂದಾಗ ಕೊನೆಯಲ್ಲಿ ಇದೊಂದು ವಸ್ತುನ ಯೂಸ್ ಮಾಡ್ಕೊಳ್ಳೋಣ. ಅದೇನು ಅಂದ್ರೆ ವಿಭೂತಿ. ನೋಡಿ ವಿಭೂತಿನ ಈ ದೀಪಗಳ ಮೇಲೆ ಹಾಗೆ ಬಟ್ಲ ಮೇಲೆ ಹಚ್ಬಿಟ್ಟು ಕೊನೆಯಲ್ಲಿ ಎಕ್ಸ್ಟ್ರಾ ಇರೋಂಥ ವಿಭೂತಿನೆಲ್ಲ ನಾವು ಒಂದು ಬಟ್ಟೆಯಿಂದ ಒರೆಸ್ಕೊಂಡ್ಬಿಟ್ರೆ ಸಾಕು. ಕಡಿಮೆ ಅಂದ್ರೂ ಒಂದು 6 ತಿಂಗಳ ತನಕ ಇದ್ರ ಮೇಲಿರುವಂತ ಶೈನಿಂಗ್ ಸ್ವಲ್ಪನೂ ಕಡಿಮೆ ಆಗೋದಿಲ್ಲ. ಈ ಕ್ಲೀನಿಂಗ್ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಸಹ ಟ್ರೈ ಮಾಡಿ ನೋಡಿ. ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವ್ರಿಗೂ ಸಹ ಯೂಸ್ ಆಗುತ್ತೆ. ನೋಡಿ ಮರದ ಸೌಟನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಇವಾಗ ಹಳೆ ಸಾಕ್ಸನ್ನ ಅಥವಾ ಯೂಸ್ ಮಾಡದೇ ಇರೋಂಥ ಸಾಕ್ಸನ್ನ ಹಾಕೋಣ. ಸಾಕ್ಸ್ ಇಲ್ಲ ಅಥವಾ ಇಟ್ಕೊಳ್ಳೋದಕ್ಕೆ ಇಷ್ಟ ಆಗಿಲ್ಲ ಅಂದಾಗ ಅದಕ್ಕೆ ಬದಲಾಗಿ ನಾವು ಕಾಟನ್ ಬಟ್ಟೆನ ಇದ್ರ ಮೇಲ್ಗಡೆ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಇವಾಗ ಈ ಸಾಕ್ಸ್ ಮೇಲ್ಗಡೆ ಪೇಸ್ಟನ್ನು ಹಾಕೋತಾ ಇದೀನಿ. ವೈಟ್ ಕಲರ್ ಇರುವಂಥ ಸಾಕ್ಸ್ ಆದರೆ ಒಳ್ಳೇದು. ನೆಕ್ಸ್ಟ್ ನಾವು ಹಾಕೊಂಡಿರೋಂಥ ಪೇಸ್ಟನ್ನು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದ್ರ ಮೇಲ್ಗಡೆ ಇವಾಗ ಸ್ವಲ್ಪ ವಿನಿಗರ್ನ ಹಾಕೋತಾ ಇದೀನಿ. ತುಂಬ ಜಾಸ್ತಿ ಹಾಕೋಬಾರ್ದು, ಕೆಲವೊಂದು ಡ್ರಾಪ್ಸ್ ಹಾಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನು ಯೂಸ್ ಮಾಡಿಕೊಂಡು ಮನೇಲಿರುವಂಥ ಸ್ವಿಚ್ ಬೋರ್ಡನ್ನ ತುಂಬಾ ಈಸಿಯಾಗಿ ತುಂಬಾ ಶೈನ್ ಆಗೋ ಥರ ಕ್ಲೀನ್ ಮಾಡ್ಕೋಬೋದು. ನಾನು ಕ್ಲೀನ್ ಮಾಡೋದಕ್ಕೂ ಮುಂಚೆ ಕರೆಂಟ್ ಮೀಟರ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕ್ಲೀನ್ ಮಾಡೋದು ತುಂಬಾ ಈಸಿ. ನಾವಿಲ್ಲಿ ಮರದ ಸೌಟನ್ನ ಯೂಸ್ ಮಾಡಿರೋದ್ರಿಂದ ಕರೆಂಟ್ ಇದ್ದಾಗಲೂ ಯೂಸ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಾವು ಈ ಥರ ಮರದ ಸೌಟನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡೋದ್ರಿಂದ ಸ್ವಿಚ್ಗಳ ಮಧ್ಯದಲ್ಲಿರುವಂಥ ಗ್ಯಾಪ್ನಲ್ಲಿ ಕೂಡ ತುಂಬಾ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದು. ನೋಡಿ ಇದೇ ಥರನೇ ಮನೇಲಿರುವಂಥ ಸ್ವಿಚ್ ಬೋರ್ಡ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ವೈಟ್ ಆ್ಯಂಡ್ ವೈಟಾಗಿ ಕಾಣಿಸ್ತಿದೆ ಅಂತ. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡೋದಕ್ಕೆ ಮರಿಬೇಡಿ. ಈ ಸಲ ನೀವು ಹಬ್ಬಕ್ಕೆ ಅಂತ ನಾರ್ಮಲಾಗಿ ನೀವು ತೋರಣ ರೆಡಿ ಮಾಡ್ಕೋತೀರಲ್ಲ, ಆ ರೀತಿ ಮಾಡ್ಕೊಳ್ಳದೆ ಈ ಥರ ನೀವು ಡಿಫ್ರೆಂಟಾಗಿ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಅದು ಹೇಗೆ ನೋಡೋಣ. ನೋಡಿ ಮಾವಿನ ಎಲೆನ ಮೇಲ್ಗಡೆಯಿಂದ ಈ ಥರ ನಾವು ಕಟ್ ಮಾಡ್ಕೊಳ್ತಾ ಬರಬೇಕು. ಸೆಂಟ್ರಲ್ ಇರುವಂಥ ಕಡ್ಡಿನ ಬಿಟ್ಟು ಬಲಗಡೆ ಮತ್ತು ಎಡಗಡೆ ನಾವು ಕಟ್ ಮಾಡ್ಕೊಳ್ತಾ ಬರಬೇಕು. ಅಂದರೆ ಎಲೆ ಪೂರ್ತಿ ಕಟ್ ಮಾಡ್ಕೊಳ್ಳದೆ ಎಲೆನಲ್ಲಿ ಮುಕ್ಕಾಲು ಭಾಗದಷ್ಟು ನಾವು ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಎಲೆನಲ್ಲಿ ಬಲಗಡೆ ಬಂದಿರೋವಂಥ ಇದನ್ನ ನಾವು ಮೇಲ್ಗಡೆಯಿಂದ ಈ ರೀತಿ ಹಿಂದಕ್ಕೆ ಹಾಕೊಂಡು ಮತ್ತೆ ಹೊರಗಡೆ ತಗೊಂಡ್ಬರ್ಬೇಕು. ಇದೇ ಥರನೇ ಎಡಗಡೆ ಇರುವಂಥ ಎಲೆನ ಬಲಗಡೆ ಈ ರೀತಿ ಮಾಡಿಕೊಂಡು ಹಿಂದ್ಗಡೆಯಿಂದ ಈ ರೀತಿ ನಾವು ಹೊರಗಡೆ ತಗೊಂಡ್ಬರ್ಬೇಕು. ತಗೊಂಡ್ಬಂದಾಗ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇದ್ರ ಮೇಲ್ಗಡೆ ಇರುವಂಥ ಕಡ್ಡಿನ ನೋಡಿ ಈ ಹೋಲ್ಸ್ನಲ್ಲಿ ಈ ರೀತಿ ಹಾಕೊಂಡ್ಬಿಟ್ರೆ ಸಾಕು. ತುಂಬಾ ಚೆನ್ನಾಗಿ ರಿಂಗಾಗಿ ಸಿಗುತ್ತೆ ನಮಗೆ. ನೆಕ್ಸ್ಟ್ ಈ ಎಲೆ ಒಳಗಡೆ ಒಂದು ಹೂವನ್ನ ಇಟ್ಕೊಂಡ್ರೆ ಸಾಕು. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರನೇ ಮಿಕ್ಕಿರೋಂಥ ಎಲೆಗಳನ್ನ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಎಲ್ಲ ಎಲೆಗಳನ್ನ ಮಾಡಿ ಇಟ್ಕೊಂಡಾದ್ಮೇಲೆ ಇದನ್ನ ನಾವು ಒಂದು ದಾರದಲ್ಲಿ ಹಾಕೋಣ. ನೋಡಿ ದಾರದಲ್ಲಿ ಹಾಕೊಂಡಾದ್ಮೇಲೆ ಇದನ್ನ ನಾನು ಮನೆ ಬಾಗಿಲಲ್ಲಿ ಹಾಕೊಂಡು ತೋರಿಸ್ತಾ ಇದ್ದೀನಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತೆ ಅಂತ. ನಾವು ನಾರ್ಮಲಾಗಿ ಮಾಡೋ ಥರ ಮಾಡಿಕೊಳ್ಳ್ರೆ ಈ ಥರ ನೀವು ಡಿಫ್ರೆಂಟಾಗಿ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಟಿಪ್ಸ್ ಇಷ್ಟ ಆಗಿದ್ರೆ ನೀವು ಸಹ ಟ್ರೈ ಮಾಡಿ ನೋಡಿ. ನೋಡಿ ಹಬ್ಬದ ಟೈಮಲ್ಲಿ ಹಾಗೆ ಕೆಲವೊಂದು ಟೈಮಲ್ಲಿ ನಾವು ಹೊಸ ಪಾತ್ರೆಗಳನ್ನ ತಂದು ಯೂಸ್ ಮಾಡ್ತಿರ್ತೀವಲ್ವ, ಆವಾಗ ನಾವು ಅದನ್ನು ಯೂಸ್ ಮಾಡಬೇಕಾದಾಗ ಚೆನ್ನಾಗಿ ನಾವು ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಹೊಸ ಕುಕ್ಕರ್ನ ನಾವು ಫಸ್ಟ್ ಟೈಮ್ ಯೂಸ್ ಮಾಡ್ತೀವಿ ಅಂದಾಗ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಅಂತ ಅದ್ರ ಜೊತೆಗೆ ಬಂದಿರುವಂಥ ಬುಕ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೋಡಿ ಈ ಕುಕ್ಕರ್ನ ಕ್ಲೀನ್ ಮಾಡೋದಕ್ಕೆ ಅಂತ ಇದ್ರಲ್ಲಿ ನಾನು ವಿನಿಗರ್ ಹಾಗೂ ಬೇಕಿಂಗ್ ಸೋಡಾನ ಹಾಕೋತಾ ಇದೀನಿ. ಸ್ವಲ್ಪನೇ ಹಾಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಹಾಕೊಂಡಾದ್ಮೇಲೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡು ಇದನ್ನ ಇವಾಗ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಒಂದು ವಿಷಲ್ ಬರೋವರೆಗೂ ಇಟ್ಟು ತಗೋತಾ ಇದೀನಿ. ನೋಡಿ ಈ ಥರ ಬಿಸಿ ಮಾಡ್ಕೋಬೇಕಾದ್ರೆ ಇದರಲ್ಲಿರುವಂಥ ಸ್ಟಿಕ್ಕರ್ನ ನಾವು ಈಸಿಯಾಗಿ ತೆಗೆದುಬಿಡ್ಬೋದು. ಕುಕ್ಕರ್ನಲ್ಲಿರುವಂಥ ಪ್ರೆಷರ್ ಎಲ್ಲ ಕಮ್ಮಿ ಆದಮೇಲೆ ಇದರಲ್ಲಿ ಇರುವಂಥ ನೀರನ್ನ ನಾವು ಚೆಲ್ಕೊಂಡು ಇದನ್ನ ಇವಾಗ ನಾವು ಒಂದ್ಸಲ ಸೋಪ್ ಲಿಕ್ವಿಡ್ ಅಥವಾ ಸೋಪ್ನಿಂದ ಕ್ಲೀನ್ ಮಾಡಿ ತಗೊಂಡ್ರೆ ಸಾಕು. ಕುಕ್ಕರ್ನ ನಾವು ತುಂಬಾನೇ ಸೇಫ್ ಆಗಿ ಯೂಸ್ ಮಾಡ್ಕೋಬಹುದು. ಕುಕ್ಕರ್ ಗ್ಯಾಸ್ಕೆಟ್ ನಲ್ಲಿ ಹೊಸರಲ್ಲಿ ನೋಡಿ ಬೆಳ್ಳಗಿರುತ್ತಲ್ವಾ, ಅದೆಲ್ಲನೂ ಹೋಗಿ ತುಂಬಾನೇ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಯಾವ ಟಿಪ್ ಇಷ್ಟ ಆಯಿತು ಅಂತ ಮರಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ಇನ್ನೊಂದು ಯೂಸ್ಫುಲ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್.